ರಾಜಕೀಯದಲ್ಲಿ ತಮಗೆ ಆಸಕ್ತಿ ಬಂದಿತ್ತು, ಜನಸೇವೆಯನ್ನು ಇನ್ನಷ್ಟು ವಿಸ್ತಾರಗೊಳಿಸಿಕೊಳ್ಳಬೇಕು ಅನ್ನುವ ಆಲೋಚನೆ ಇತ್ತು. ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ತಮಗೆ ಸಂಪರ್ಕ ಇದೆ. ವೈ BJP? ಅದು ಭಾಳ ಸುಲಭ. ಅದು ಸೈದ್ಧಾಂತಿಕವಾಗಿ ನಮಗೆ ಹೊಂದಾಣಿಕೆ ಇರೋದು BJP. ಹಿಂದೆಯಿಂದಾನು ನಮ್ಮ ಬಾಳ್ಯದಿಂದ ಸಹ ಇವತ್ತವರೆಗೂ ಆ ಒಂದು ಪಕ್ಷದ ಏನು ಥಿಂಕಿಂಗ್ ಇದೆ, ಸಿದ್ಧಾಂತ ಇದೆ, ಆ ತತ್ವ ಏನಿದೆ, ಅದೇ ಒಂದು ಹೊಂದಾಣಿಕೆ ಯಾವತ್ತೂ ಇದ್ದೇ ಇತ್ತು. ಸೊ ಆ ನಿಟ್ಟಿನಲ್ಲಿ ನಾವು ಸಹ ಯಾವತ್ತೂ ರಾಜಕೀಯಕ್ಕೆ ಬಂದರೆ ಅದು BJPಯ ಒಂದು ಮೂಲಕನೇ ನಾವು ಅದಕ್ಕೆ ಎಂಟ್ರಿ ಆಗೋದು ಅಂತ ನಮ್ಗೆ ಗೊತ್ತಿತ್ತು. ಈ ಪ್ರಶ್ನೆಗೆ ಇನ್ನಷ್ಟು ಆಸಕ್ತಿಕರ ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೆ. ವೈ ನಾಟ್ ಕಾಂಗ್ರೆಸ್? ಕಾಂಗ್ರೆಸ್ ಯಾಕೆ ಬೇಡ ಅನ್ನಿಸ್ತು ನಿಮಗೆ? ನಾನು ಇದು ಆಧುನಿಕ ಕಾಲದಲ್ಲಿ ನೀವು ಏನು ಸುಮಾರು 2 ದಶಕದಲ್ಲಿ ಯಾವ ರೀತಿ ಕಾಂಗ್ರೆಸ್ ಮುಂದುವರಿತಾ ಇದೆ ಅಂತ ನಾವು ನೋಡುವಾಗ, ಒಂದು ರೀತಿ ಅದು ಒಂದೇ ಸಮುದಾಯಕ್ಕೆ ಕೆಲಸ ಮಾಡ್ತಾ ಇರುವಂಥದ್ದು, ಯಾವುದೇ ರೀತಿ ಭಾರತೀಯ ಒಂದು ಏನು ಆಸೆ ಆಕಾಂಕ್ಷೆ ಇದೆ ಅದ್ರ ಜೊತೆಗೆ ಒಂದು ರೀತಿಯ ಹೊಂದಾಣಿಕೆ ಇಲ್ಲವೇ ಇಲ್ಲ. ಯಾವ ರೀತಿ ಭಾರತವನ್ನು ಮುಂದುವರಿಬೇಕು, 60 ವರ್ಷ ಅವ್ರಿಗೆ ಸಮಯವನ್ನು ಕೊಟ್ಟಿದ್ದೀವಿ, ಆದರೂ ಸಹ ಭಾರತ ಏನು ಒಂದಷ್ಟು ಅಭಿವೃದ್ಧಿ ಆಗಿದ್ದು ಬಿಟ್ಟರೆ ನಾವು ಯಾವ ಮಟ್ಟಕ್ಕೆ ಬೆಳೆದಿರಬೇಕು ಅದಾಗಿಲ್ಲ. 90ವರೆಗೂ ಅವರು ವಿ ಹ್ಯಾವ್ ಟು ವೇಟ್ ಟಿಲ್ ನಮಗೇನು ಎಕನಾಮಿಕ್ ಇದು ಎಲ್ಲ ಸ್ಯಾಂಕ್ಷನ್ಸ್ ಎಲ್ಲ ಲಿಫ್ಟ್ ಆಗಿದ್ದು, ಮತ್ತು ನಂತರ ಫ್ರೀಯಾಗಿ ಓಪನ್ ಆಗಿರುವಂಥದ್ದು ಮಾರ್ಕೆಟು 91ನಲ್ಲೇ ಬಂದಿದ್ದು. ನಾವು ಹುಟ್ಟ ಸಮಯಕ್ಕೆ ಸುಮಾರು 40 ವರ್ಷ ಸ್ವಾತಂತ್ರ್ಯ ಬಂದಿದ್ದ ನಂತರ ಇಂಥ ಒಂದು ಒಳ್ಳೆ ಎಕನಾಮಿಕ್ ಡಿಸಿಷನ್ ತೊಗೊಂಡು ಮುಂದುವರಿತಾ ಇದ್ರು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನಮಗನ್ಸುತ್ತೆ ಒಂದು ಹೊಸ ರೀತಿಯ ಒಂದು ಭವಿಷ್ಯ ಬೇಕಾಗಿದೆ, ಒಂದು ಹೊಸ ಒಂದು ವಾತಾವರಣ ಬೇಕಾಗಿತ್ತು. ಅದಕ್ಕಾಗಿ ಅದಕ್ಕೆ ಉತ್ತರ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ. ಅದು ಕಳೆದ 10 ವರ್ಷ ಅದಕ್ಕೆ ಸಾಕ್ಷಿಯಾಗಿದೆ. ಆ್ಯಂಡ್ ಬರೋ 23 ವರ್ಷದಲ್ಲಿ ನಾವು ಏನು ಭಾರತದ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತೀವಿ.